ಇವತ್ತು ನಮ್ಮ ನಾರಾಯಣಗಲೆ ಮತ್ತು ಸ್ಪರ್ಶಾಸ್ಪತ್ರೆಯವರು ಕೋರ್ಟಿಂದ ನಮಗೊಂದು ಏನು ಹೋರಾಟ ಮಾಡುವಂಥ ನಾವು ಆರ್ಡರ್ ತಗೊಂಬಂದಿದ್ದಾರೆ. ಅದಕ್ಕೆಲ್ಲ ನಮ್ಮ ಒಕ್ಕೂಟ ಬಗ್ಗಲ್ಲ. ನಮ್ಮ ಹೋರಾಟ ಸಾರ್ವಜನಿಕ ಪರವಾಗಿರುತ್ತೆ. ಏನಿವತ್ತು 30-40 ಲಕ್ಷ ಸತ್ತಂಥ ಒಂದು ರೋಗಿ ನಿಡ್ಕೊಂಡು ದುಡ್ಡು ಮಾಡ್ತಿದ್ದಾರೆ. ನಾಚಿಕೆ ಆಗಬೇಕು ಆಸ್ಪತ್ರೆಗಳಿಗೆ. ಯಾಕೆಂದರೆ ಸತ್ತೋಗಿರ್ತಾರೆ, ಬದುಕ್ತಾರೆ ಅಂತೇಳಿ ಅವ್ರ ಆಸ್ತಿ, ಮನೆ, ಮಠ, ಮಾಂಗಲ್ಯ ಚೇನು ಎಲ್ಲ ಮಾರಿ ಇವತ್ತು ದುಡ್ಡುಗಳು ತಂದು ಕಟ್ತಾರೆ ಜನಗಳು. ಅವ್ರ ಶಾಪ ಸುಮ್ಮನೆ ಬಿಡೋಲ್ಲ ಅಂತ ನಾನು ಹೇಳಿಕೆ ಬಯಸ್ತೀನಿ ಆಸ್ಪತ್ರೆ ಒಂದು ಮಾಲೀಕರಿಗೆ. ಏನಪ್ಪ ಅಂದರೆ ಏನು ಹೋರಾಟ ಮಾಡಬೇಕಾ? ಹೋರಾಟ ಮಾಡಲಿಕ್ಕೆ ಹತ್ತಿಕ್ಬಿಟ್ಟು ಇವತ್ತು 500 ಮೀಟ್ರ್ ಆಚೆ ಹೋರಾಟ ಮಾಡಿದ್ದೆ. ಇವತ್ತು ಕೋರ್ಟಿಂದ ಆರ್ಡ್ರ್ ತೊಗೊಂಬತ್ತಾರೆ ಅಂದರೆ ಈ ಥರ ಸಿಕ್ಕಂಡಿಗಳನ್ನ ನಾವು ಎಲ್ಲೂ ನೋಡಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಒಕ್ಕೂಟ ಮತ್ತು ಕರ್ನಾಟಕ ರಕ್ಷಣಾ ಸಂರಕ್ಷಣಾ ವೇದಿಕೆ ಇವರ ಇಂಥ ಕಾನೂನು ಹೋರಾಟಕ್ಕೆ ಬಗ್ಗಲ್ಲ. ಮುಂದೊಂದು ದಿನ ನಾವು ಆಸ್ಪತ್ರೆ ಮುಂದೆ ನಿಂತ್ಕೊಂಡು ದೊಡ್ಡ ಮಟ್ಟದ ಹೋರಾಟನ ಒಕ್ಕೂಟ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತೇನು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಇರ್ತಕ್ಕಂತಹ ನಾರಾಯಣ ಎಲ್ ಸಿಟಿ ಇವತ್ತು ಎಲ್ಲರಿಗೂ ಒಂದು ವರದಾನ ಆಗಬೇಕಾಗಿದ್ದಂತಹ ಒಂದು ವೈದ್ಯಕೀಯ ಸಂಸ್ಥೆ ಇವತ್ತು ಅದು ಒಂದು ಹಗಲು ದರೋಡೆ ಮಾಡುವಂತಹ ಒಂದು ದರೋಡೆಕಾರರ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಯಾಕಂದರೆ ಇವತ್ತು ಬಡವರು ಇವತ್ತು ಆಸ್ಪತ್ರೆಗೆ ಬರ್ತಾರೆ, ಅವರನ್ನು ಚಿಕಿತ್ಸೆ ಮಾಡಬೇಕಾದಂತಹ ಧರ್ಮ ಅವ್ರದ್ದು, ಹಾಗೆ ಮಾನವೀಯತೆ. ಹಾಗೆ ಇಲ್ಲಿ ಸ್ಥಳೀಯವಾಗಿ ಬಂದಂತಹ ಒಂದು ರೋಗಿಗಳಿಗೆ ಅವರು ಒಂದು ಮಾನದಂಡ ಇಟ್ಕೊಳ್ಬೇಕು. ಇಲ್ಲಿ ಒಂದು ಕಡಿಮೆ ರೇಟ್ ಕೊಡಬೇಕು, ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಬೇಕು. ಅದು ಯಾವುದೂ ಅವ್ರು ಮಾಡ್ತಾ ಇಲ್ಲ. ಯಾರೇ ಬರಲಿ ಅವರಿಗೆ ಲಕ್ಷ ಒಂದು ಪೇಷಂಟ್ ಅಡ್ಮಿಟ್ ಆಗಿದ್ದಾನಂದರೆ ಅವನ ಹತ್ರ ಮಿನಿಮಮ್ 50,000 ತೊಗೊಳ್ಬೇಕು ಅನ್ನೋಂಥ ಒಂದು ಕಾನೂನು ಇಟ್ಕೊಂಡಿದ್ದಾರೆ ಅವರು. ಯಾಕಂದರೆ ಇವತ್ತು ಸತ್ತಂಥ ವ್ಯಕ್ತಿಗೆ ಸರ್ಕಾರಗಳು ಪರಿಹಾರ ಕೊಡ್ತಾರೆ. ಅದು ಎಷ್ಟು ಕೊಡ್ತಾರೆ? 2 ಲಕ್ಷ ಅಲ್ಲ 5 ಲಕ್ಷ ಕೊಡ್ತಾರೆ. ಆದರೆ ಒಂದು ಸಾಯುವಂಥ ವ್ಯಕ್ತಿಯನ್ನು ಬದುಕಬೇಕಂತ ಇಲ್ಲಿ ಬಂದವಾಗ ಕನಿಷ್ಠ ಪಕ್ಷ 10 ಲಕ್ಷ 20 ಲಕ್ಷ ಎಲ್ಲಿಂದ ತರುವಂಥದ್ದು ಇವ್ರಿಗೆಲ್ಲ? ಯಾಕಂದರೆ ಒಬ್ಬ ಬಡವರು ತನ್ನ ಮಕ್ಕಳನ್ನ, ತಂದೆ ತಾಯಿನ ಅಥವಾ ಹೆಂಡತಿನ, ಗಂಡನ ಉಳಿಸ್ಕೊಳ್ಬೇಕಾದ್ರೆ ಮನೆ ಮಠ ಎಲ್ಲ ಮಾಡಿ, ತನ್ನ ಆಸ್ತಿ ಪಾಸ್ತಿಗಳನ್ನು ಮಾರಿ, ಸಂಪತ್ತನ್ನು ಮಾರಿ ಅವರು ಬೀದಿ ಬಿಕಾರಿಗಳಾಗಿ ಇವತ್ತು ಲಾಸ್ಟ್ಗೆ ಅವರು ಅಲ್ಲಿ ಅಡ್ಮಿಟ್ ಮಾಡಿರುವಂಥ ಪೇಷಂಟ್ ಸಹ ಒಂದು ಜೀವಂತವಾಗಿ ಈಚೆ ಬರಲ್ಲ. ಆ ಮಟ್ಟದಲ್ಲಿ ಇವತ್ತು ಅವರು ನಡೆಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅವರು ಇಲ್ಲಿ ಸ್ಥಳೀಯರಿಗೆ ಒಂದು ಸರಿಯಾದಂತಹ ಚಿಕಿತ್ಸೆ ವೆಚ್ಚವನ್ನು ನೀಡಬೇಕು. ಆಮೇಲೆ ಅವರು ಇದೇ ರೀತಿ ನಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ನಾವು ತರುವಂಥ ಪ್ರಯತ್ನಕ್ಕೆ ನಾವು ಕೈ ಹಾಕಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಚ್ಚೆತ್ಕೊಳ್ಬೇಕು. ಇವತ್ತು ಏನು ದೇವಿ ಶೆಟ್ಟಿ, ಶರಣ್ ಪಾಟೀಲು, ಆಮೇಲೆ ಮಜುಮ್ದಾರ್ ಶಾ ಇವರು ದೇವರುಗಳು ಅಂದ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಬೇಕು. ಇವೆಲ್ಲ ದೇವಸ್ಥಾನಗಳಂತ ಇವತ್ತು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಆ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಬೆಲೆನ ಉಳಿಸ್ಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ಅವರು ಮುತ್ತನ್ನೂರು ಚಿಟ್ಟಿ ಅಂತ ಒಬ್ಬ ಹುಡುಗ ಫೋನ್ ಹಾಕ್ತಾನೆ. ಅವ್ನು ನನ್ನ ನಂಬರ್ನ ಯಾವ ರೀತಿ ತೊಗೊಂಡ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿದೆ, ತಮ್ಮ ಹುಡುಗನಿಗೆ ಕಾಲು ಕಟ್ಟಾಗಿದೆ ಅಂತ ಹೇಳ್ತಾರೆ. ರಾತ್ರಿ 10 ಗಂಟೆ 12 ಗಂಟೆ ಟೈಮಲ್ಲಿ ಅವನ ಹತ್ರ 30,000 ಕಾಸು ಇರುತ್ತೆ. 30,000 ಕಾಸು ಕೊಟ್ಟರೆ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ನನ್ನ ನಂಬರ್ ಕೊಟ್ಟು ನಾನೇ ಬಂದು ನಿಮಗೆ ನಾಳೆ ಕಾಸು ಕೊಡ್ತೀನಿ, ಅವ್ರು ಕೊಡಲಿಲ್ಲ ಅಂದರೆ ನೀವು ಫಸ್ಟು ಅಡ್ಮಿಟ್ ಮಾಡ್ಕೊಂಡು ಚಿಕಿತ್ಸೆ ಮಾಡಿ ಅಂತ ಹೇಳಿದ್ವಿ. ಯಾಕಂದರೆ ಒಂದು ಪೇಷಂಟ್ ಅಡ್ಮಿಟ್ ಆಗಿದ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು.